ಹೆಬ್ರಿ ಬಳಿ ನಕ್ಸಲ್ನನ್ನ ಎನ್ಕೌಂಟರ್ ಮಾಡಲಾಗಿದೆ. ನಕ್ಸಲ್ ನಿಗ್ರಹ ಪಡೆಯಿಂದ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ, ಎನ್ಕೌಂಟರ್ ಮಾಡಲಾಗಿದೆ. ವಿಕ್ರಮ್ ಗೌಡ ಸುಂದರಿ ತಂಡದ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಈಗ ಎಎನ್ಎಫ್ ತಂಡ ಇವರ ಕಾರ್ಯ ಚಟುವಟಿಕೆಗಳನ್ನ ಸುಳಿವನ್ನ ಕಂಡು ಹಿಡ್ಕೊಂಡಿದ್ದೇ ಒಂದು ರೋಚಕ ಸ್ಟೋರಿ. 20 ವರ್ಷಗಳಿಂದಲೂ ಕೂಡ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂತಹ ವಿಕ್ರಮ್ ಗೌಡನನ್ನ ಕೊನೆಗೂ ಕೂಡ ಎಎನ್ಎಫ್ ತಂಡ ಎನ್ಕೌಂಟರ್ ಮಾಡಿದೆ. ಸೀತಂ ಬೈಲ್ ಬಳಿ ವಿಕ್ರಮ್ ಗೌಡ ಹತ್ಯೆಗೈದ ಎಎನ್ಎಫ್ ಆಂಟಿ ನಾರ್ಕೋಟಿಕ್ ಫೋರ್ಸ್ ರಾತ್ರಿ 12:15 ಎನ್ಕೌಂಟರ್ ಮಾಡಲಾಗಿದೆ. ಎಎನ್ಎಫ್ ಜಿತೇಂದ್ರ ಟೀಮ್ನಿಂದ ಆ ಟೀಮ್ನ ಜೊತೆಗೆ ಬಂದಂತಹ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನ ನಡೆಸಿ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಿದ್ದಾರೆ. ವಿಕ್ರಮ್ ಜೊತೆಗಿದ್ದಂತಹ 4 ನಕ್ಸಲರು ಈಗ ಎಸ್ಕೇಪ್ ಆಗಿದ್ದಾರೆ, ಪರಾರಿಯಾಗಿದ್ದಾರೆ. ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದರಿ ಎಸ್ಕೇಪ್ ಆಗಿದ್ದಾರೆ. ವಿಕ್ರಮ್ ಗೌಡ ಜೊತೆಗಿದ್ದವರಿಗೆ ಈಗ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಲಾಗಿದೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲೂ ಕೂಡ ಈತನ ಹೆಸರು ಸಾಕಷ್ಟು ಕೇಳಿ ಬರ್ತಿತ್ತು. ಗೌರಿ ಲಂಕೇಶ್ ಹತ್ಯೆಗೆ ಈತನು ಕೂಡ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಗೌರಿ ಲಂಕೇಶ್ ಅವ್ರನ್ನ ಕಂಡ್ರೆ ಈತನಿಗೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಮಾಹಿತಿ ಸಿಕ್ಕಿತ್ತು. ಅದರ ಜೊತೆಗೆ 2016, 2018 ಈ ಸಂದರ್ಭದಲ್ಲೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಈತ ಓಡಾಡ್ಕೊಂಡಿದ್ದ. ಬಟ್ ಈಗ ಆಂಟಿ ನಾರ್ಕೋಟಿಕ್ ಫೋರ್ಸ್ ಟೀಮ್ ಕಾರ್ಯಾಚರಣೆಯನ್ನ ನಡೆಸಿ ನಕ್ಸಲ್ ಚಟುವಟಿಕೆಯಲ್ಲಿ ನಿರತವಾಗಿ ಭಾಗಿಯಾಗಿದ್ದಂತಹ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ. 15 ವರ್ಷ ಆಗ್ಬೋದು, ಅದಕ್ಕಿಂತ ನಂತರ ಇಲ್ಲ ಈ ಕಡೆ. ಹೌದು, ಮೊದಲು ಅದೇ ಒಂದು 15 ವರ್ಷದ ಹಿಂದೆ ಮೊದಲು ಎಲ್ಲ ಇತ್ತು. ಅದ್ರ ಮೇಲೆ ಇಲ್ಲ. ಸದಾಶಿವ ಗೌಡರದ್ದು ಇದು ಮಾಡಿದ್ರಲ್ಲ, ಅದ್ರ ಮೇಲೆ ನಮ್ಗೆ ಯಾರಿಗೂ ಇದು ಇಲ್ಲ, ನಮ್ಗೆ ಗೊತ್ತಾದಾಗೆ ಇಲ್ಲ. ಹೌದು ಹೌದು, ಅದು ಅವರದ್ದು ಹೇಳಲಿಕ್ಕಿಲ್ಲ. ಯಾವಾಗಲೂ ಬರ್ತಾರೆ, ಎಷ್ಟು ಹೊತ್ತಿಗೆ ಬರ್ತಾರೆ ಅಂತ ಹೇಳಲಿಕ್ಕಿಲ್ಲ, ಬರ್ತಾ ಇರ್ತಾರೆ ಅವರು. ಮೊದಲೆಲ್ಲ ಅಕ್ಕಿ ಊಟ ಅಕ್ಕಿ ಅಂತ ಹೇಳಿ ಅಲ್ಲ, ಊಟವೇ ಜಾಸ್ತಿ ಕೇಳುದು ಅವರು. ಮತ್ತೇನು ಹೇಳ್ತಾರೆ? ಅವ್ರ ಜೊತೆ ಸೇರ್ಕೊಳ್ಳಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಆಯ್ತಲ್ಲ, ಅದಕ್ಕೆ ನೀವೆಲ್ಲ ಹೆದರ್ಬೇಡಿ, ನಮ್ಮ ಜೊತೆ ಇರಿ, ಹೋರಾಟ ಮಾಡುವಂತ. ಅವರು ಬಂದೂಕು ಹಿಡಿದು ಹೋರಾಟ ಮಾಡೋ ಯಾರು ಸಪೋರ್ಟ್. ಮೊದಲು ವಿಮೋಚನಾ ರಂಗ ಅಂತ ಬಂದಾಗ ನಾವೆಲ್ಲ ಬೆಂಬಲ ನಿಂತಿದ್ದೆ ಎಲ್ಲ. ಆಗ ಶೃಂಗೇರಿಯಲ್ಲಿ ಎಲ್ಲ ಹೋರಾಟ ಆಯ್ತು. ವಿಕ್ರಮ್ ಗೌಡ್ರ ನಂತರ ಒಂದು 5-6 ಜನ ಇದ್ದಾರೆ. ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಾವು ನಮ್ಮ ಕೂಂಬಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ. ಈ ಆಪರೇಷನ್ಗೆ ಬೆಂಗಳೂರಿನಿಂದ KSISF ಇಂದ 75 ಜನ ಮೆನ್ ಅಂಡ್ ಆಫೀಸರ್ಸ್ ಬಂದಿದ್ರು. ಶಿವಮೊಗ್ಗದಿಂದ ಕೂಡ 25 ಜನ ಮೆನ್ ಅಂಡ್ ಆಫೀಸರ್ಸ್ ಬಂದಿದ್ರು. ಇದು ತನಿಖೆ ನಡೀತಾ ಇದೆ. ಇನ್ನು ಅವ್ರು ಎಷ್ಟು ಡ್ರೆಡೆಡ್ ಇದ್ರು, ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದೀನಿ. ಅಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್. ಸೊ ಆತ ಕಬಿನಿ ದಳಂ ಅನ್ನೋ ಒಂದು ದಳಕ್ಕೆ ಸೇರಿದವ. ಕಬಿನಿ 1, ಕಬಿನಿ 2 ಅಂತ 2 ದಳಂ ಆಗಿತ್ತು ಕರ್ನಾಟಕದಲ್ಲಿ. ಕಬಿನಿ ದಳಂ 2ನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂತ ವಿಕ್ರಮ್ ಗೌಡ ಮೃತ ಹೊಂದಿರೋದು. 4ನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು. ಅಂಡ್ ಹಿ ಈಸ್ 46 years old. He's about 46 years old, and he's native of ಕಾರ್ಕಳ ತಾಲೂಕ್. ಮತ್ತು ಇದು ನಡೆದಿರೋದು ಪಿತ್ತು ಬೈಲಲ್ಲಿ ಈ ಕಾರ್ಯಾಚರಣೆ. ಇಷ್ಟು ಇನ್ವೆಸ್ಟಿಗೇಷನ್ ಲೆಟ್ಸ್ ಕಂಪ್ಲೀಟೆಡ್. ಎವ್ರಿಥಿಂಗ್ ಯಾವುದು ನಾನು ಈ ಸ್ಟೇಜ್ ಅಲ್ಲಿ ಹೇಳೋಕ್ಕಾಗಲ್ಲ. ಕಬಿನಿ ದಳಂ ಎಂಬ ನಕ್ಸಲ್ ಟೀಮ್ನ ಸದಸ್ಯರಾಗಿದ್ದ ವಿಕ್ರಮ್ ಗೌಡ ರಾಜ್ಯದಲ್ಲಿ ಕಬಿನಿ 1, ಕಬಿನಿ 2 ಎಂಬ 2 ನಕ್ಸಲ್ ಟೀಮ್ಗಳು ಸಕ್ರಿಯವಾಗಿದ್ವು. ವಿಕ್ರಮ್ ಗೌಡ ಹತ್ಯೆಯ ಬೆನ್ನಲ್ಲೇ ಈಗ ಕಾಂಬಿಂಗ್ ಅನ್ನ ತೀವ್ರಗೊಳಿಸಿದೆ ಎಎನ್ಎಫ್. ರಾಜ್ಯದಲ್ಲಿ ಕಬಿನಿ 1, ಕಬಿನಿ 2 ಎಂಬ 2 ನಕ್ಸಲ್ ಟೀಮ್ಗಳಿದ್ವು. ವಿಕ್ರಮ್ ಗೌಡ ಹತ್ಯೆಯ ಬೆನ್ನಲ್ಲೇ ಈಗ ಕಾಂಬಿಂಗ್ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ ಎಎನ್ಎಫ್. ಬೆಂಗಳೂರಿನಿಂದ KSISFನ 75 ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಶಿವಮೊಗ್ಗದಿಂದಲೂ ಕೂಡ ಹೆಚ್ಚುವರಿ ಸಿಬ್ಬಂದಿಗಳನ್ನ ಆಗಮಿಸಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿಗಳು ಸದ್ಯ ಕಾಡಿನಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಎಎನ್ಎಫ್ ತಂಡದಿಂದ ಉಳಿದ 4 ನಕ್ಸಲರಿಗಾಗಿ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಿಂದ KSISF ತಂಡದ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಹೆಚ್ಚುವರಿಯಾಗಿ ಶಿವಮೊಗ್ಗದ ಸಿಬ್ಬಂದಿಗಳು ಕೂಡ ತೆರಳಿದ್ದಾರೆ.
ಉಳಿದಂತಹ ನಕ್ಸಲರೇನಿದ್ದಾರೆ ಅವರಿಗೆ ಈಗ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇವರ ಸುಮಾರು ಜೊತೆಗೆ 20 ವರ್ಷಗಳಿಂದಲೂ ಕೂಡ ಈ ವಿಕ್ರಮ್ ಗೌಡನಿಗೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ರು. 2012ರಲ್ಲಿ ಸಿಕ್ಕದ ಅನ್ನುವಷ್ಟರಲ್ಲಿ ಕೇರಳಕ್ಕೆ ಪರಾರಿಯಾಗಿದ್ದ. ಮತ್ತೊಂದ್ ಕಡೆ 2016ರಲ್ಲಿ ಈತ ಎನ್ಕೌಂಟರ್ ಮಾಡಬೇಕು ಅನ್ನುವಂತಹ ಸಮಯದಲ್ಲೂ ಕೂಡ ಈತ ಎಸ್ಕೇಪ್ ಆಗಿದ್ದ, ಜಸ್ಟ್ ಮಿಸ್ ಆಗಿದ್ದ. ಅದಾದ ಮೇಲೆ 2018ರಲ್ಲಿ ಈತ ಸಿಕ್ಕಿದ ಅನ್ನುವಂತಹ ಮಾಹಿತಿ ಸಿಕ್ತು. ಬಟ್ ಕೇರಳ ಭಾಗದ ಕಡೆಗೆ ಹೋಗಿದ್ದ. ಬಟ್ ಈಗ ಫೈನಲಿ ANF ಟೀಮ್ ಈತನನ್ನ ಹತ್ಯೆ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಈ ವಿಕ್ರಮ್ ಗೌಡ ಏನ್ ಟೀಮ್ ಮಾಡ್ಕೊಂಡಿದ್ದ, ಕಬಿನಿ 1, ಕಬಿನಿ 2, ಇದರಲ್ಲಿ ಅವನ ಸಹಚರರು ಕೂಡ ಭಾಗಿಯಾಗಿದ್ರು. ಸದ್ಯಕ್ಕೀಗ 5 ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಈತನ ಜೊತೆಗಿದ್ದಂತಹ 4 ಸಹಚರರನ್ನ ಕೂಡ ಈಗ ಪೊಲೀಸರು ಕಾರ್ಯಾಚರಣೆ ಮೂಲಕ ಹುಡುಕೋದಕ್ಕೆ ಶುರು ಮಾಡಿದ್ದಾರೆ. ಸದ್ಯಕ್ಕೆ KSISF ಆ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮಣಿಪಾಲ KMCಯಲ್ಲಿ ವಿಕ್ರಮ್ ಗೌಡ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ಮೃತದೇಹದ ಪರಿಶೀಲನೆಯನ್ನ ನಡೆಸಲಿದ್ದಾರೆ ನ್ಯಾಯಾಧೀಶರು. ಹಾಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಅಂದ್ರೆ ಇದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಎಲ್ಲವೂ ಕೂಡ ನ್ಯಾಯಾಧೀಶರ ಮುಂದೆಯೇ ಮಾಡಬೇಕಾಗತ್ತೆ. ಮಣಿಪಾಲ KMCಯಲ್ಲಿ ಈಗ ಆತನ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ಮೃತದೇಹದ ಪರಿಶೀಲನೆಯನ್ನ ನಡೆಸಲಿದ್ದಾರೆ ನ್ಯಾಯಾಧೀಶರು. ನ್ಯಾಯಾಧೀಶರ ಸಮ್ಮುಖದಲ್ಲಿಯೇ ಈಗ ಪೋಸ್ಟ್ ಮಾರ್ಟಮ್ ನಡೆಯಲಿದೆ. ಈಗ ಎನ್ಕೌಂಟರ್ ಮಾಡಿದಾರಲ್ಲ, ಎನ್ಕೌಂಟರ್ ಸಮಯದಲ್ಲಿ ಎಷ್ಟು ಗುಂಡುಗಳು ಆತನಿಗೆ ತಾಗಿದೆ, ಅಥವಾ ಏನೆಲ್ಲ ಅಲ್ಲಿ ಸಮಸ್ಯೆಗಳು ಆಗಿದೆ, ಅಥವಾ ಆತ ಯಾವುದರಿಂದ ಸಾವನ್ನಪ್ಪಿದ ಅನ್ನುವಂಥದ್ದನ್ನೆಲ್ಲ ಈಗ ಪೋಸ್ಟ್ ಮಾರ್ಟಮ್ ಬಳಿಕ, ರಿಪೋರ್ಟ್ ಬಂದ ಬಳಿಕ ಗೊತ್ತಾಗತ್ತೆ. ಬಟ್ ಈಗ ಈ ಎಲ್ಲ ಪೋಸ್ಟ್ ಮಾರ್ಟಮ್ ಅನ್ನ ನ್ಯಾಯಮೂರ್ತಿಗಳ ಮುಂದೆಯೇ ಮಾಡಬೇಕಾಗತ್ತೆ. ಯಾಕಂದ್ರೆ ಈತ ನಕ್ಸಲ್ ಚಟುವಟಿಕೆಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಭಾಗಿಯಾಗಿದ್ದ. ಅದರಲ್ಲೂ ಗೌರಿ ಲಂಕೇಶ್ ಅವರ ಹತ್ಯೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಗೌರಿ ಲಂಕೇಶನನ್ನ ತೀವ್ರ ವಿರೋಧಿಸ್ತಾ ಇದ್ದ ಇವನು. ಸೊ ಅದಕ್ಕಾಗಿ ಈಗ ಪೊಲೀಸರು ಕೂಡ ಸಾಕಷ್ಟು ಬಾರಿ ಈತನನ್ನ ಹಿಡಿದ್ರೂ ಕೂಡ ಈತ ಅವರಿಂದ ಎಸ್ಕೇಪ್ ಆಗಿದ್ದ. ಮತ್ತೊಂದ್ ಕಡೆ ಈ ವಿಕ್ರಮ್ ಗೌಡ ಎನ್ಕೌಂಟರ್ ಆಯ್ತಲ್ಲ, ಆ ಎನ್ಕೌಂಟರ್ ಆಗಿದ್ದೆ ಸಖತ್ತು ರಣರೋಚಕ. ಯಾಕಂತಂದ್ರೆ ಆ ನಕ್ಸಲರ ಚಟುವಟಿಕೆಯನ್ನ ಅಧಿಕಾರಿಗಳು ಕಂಡು ಹಿಡಿದಿದ್ದಾರೆ, ಸುಳಿವನ್ನ ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ಕೂಡ ಅಷ್ಟೇ ರೀತಿಯಲ್ಲಿ ಇದಕ್ಕೆ ಸಾಕಷ್ಟು ಜವಾಬ್ದಾರಿಯುತರಾಗಿರ್ತಾರೆ. ಸಾಕಷ್ಟು ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಾರೆ. ಈ ವಿಕ್ರಮ್ ಗೌಡ ಸಾಕಷ್ಟು ಟೀಮ್ಗಳನ್ನ ಬೇರೆ ಮಾಡ್ಕೊಂಡಿದ್ದ. ಈ ನಕ್ಸಲ್ ಟೀಮ್, ಆ ನಕ್ಸಲ್ ಟೀಮ್ ಅಲ್ಲಿ ಸಾಕಷ್ಟು ನಕ್ಸಲರು ಕೂಡ ಭಾಗಿಯಾಗ್ತಾ ಇದ್ರು. ಅದ್ರ ಜೊತೆಗೆ ಕಬಿನಿ 1 ಹಾಗೆ ಕಬಿನಿ 2 ಅಂತ ಹೇಳಿ ಟೀಮ್ ಅನ್ನ ಮಾಡ್ಕೊಳ್ತಾ ಇದ್ರ. ಆದ್ರೆ ಈತ ಒಂದೇ ಭಾಗದಲ್ಲಿ ಮಾಡ್ತಾ ಇರ್ಲಿಲ್ಲ, ಬೇರೆ ಬೇರೆ ಭಾಗದಲ್ಲಿ ಟೀಮ್ಗಳನ್ನ ಮಾಡ್ತಾ ಇದ್ದ. ಆ ಟೀಮ್ಗಳಿಗೆ ಈತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದ. ಈಗ ಖಚಿತ ಮಾಹಿತಿಯ ಮೇರೆಗೆ ANF ತಂಡ ಈತನನ್ನ ಹೊಡೆದುರುಳಿಸಿರುವಂಥದ್ದು. ಜಡ್ಜ್ ಸಮ್ಮುಖದಲ್ಲೇ ಈಗ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗುತ್ತೆ. ಈತನ ಜೊತೆಗಿದ್ದಂತಹ 4 ಸಹಚರರು ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ನಕ್ಸಲ್ ವನಜಾಕ್ಷಿ ಹಾಗೆ ನಕ್ಸಲ್ ಸುಂದರಿ ಇವರಿಬ್ರು ಕೂಡ ಈಗ ಎಸ್ಕೇಪ್ ಆಗಿರುವಂಥದ್ದು. ಅವ್ರಿಗೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ನಕ್ಸಲ್ ಜಯಣ್ಣ ಈತನು ಕೂಡ ವಿಕ್ರಮ್ ಗೌಡ ಜೊತೆ ಭಾಗಿಯಾಗಿದ್ದ. ಹಾಗೆ ಮುಂಡಗಾರು ಲತಾ, ಈ 4 ಈಗ ಎಸ್ಕೇಪ್ ಆಗಿದ್ದಾರಲ್ಲ, ಅವ್ರಿಗೂ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಸದ್ಯಕ್ಕೆ ಈಗ ಜಡ್ಜ್ ಸಮ್ಮುಖದಲ್ಲೇ ಆತನ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಜಾಗದಿಂದ ನಮ್ಮ ಪ್ರತಿನಿಧಿ ಕಿಶನ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಬ್ಬಿನಾಲೆ ಅರಣ್ಯ ಭಾಗದಲ್ಲಿ ಕಳೆದ ಸಂಜೆ ಗುಂಡಿನ ಮೊರೆತ ಕೇಳಿದೆ. ANF ತಂಡ ಮಾಡಿದಂತಹ ಕಾರ್ಯಾಚರಣೆಯಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತನಾಗಿದ್ದಾನೆಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ನಾವೀಗ ಕಬ್ಬಿನಾಲೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಪಿತಬೈಲ್ ಎಂಬ ಪ್ರದೇಶದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಈಗಾಗಲೇ DIG ರೂಪಾ, IG ಅಮಿತ್ ಸಿಂಗ್ ಕೂಡ ಬಂದಿದ್ದಾರೆ. ಸಾಕಷ್ಟು ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಪ್ರಮುಖ ರಸ್ತೆಯಿಂದ ಸುಮಾರು 8 ಕಿಲೋಮೀಟರ್ ದುರ್ಗಮ ರಸ್ತೆಯನ್ನು ದಾಟಿ ಈ ಭಾಗಕ್ಕೆ ನಾವು ಬಂದಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಸುತ್ತ ಕಾಡಿರುವಂಥದ್ದು, ಕಬ್ಬಿನಾಲೆ ಅರಣ್ಯ ವ್ಯಾಪ್ತಿ ಮುಂತಾದ ಅರಣ್ಯ ಭಾಗವನ್ನು ಕೂಡ ಹೊಂದಿರುವಂಥದ್ದು. ಕಳೆದ 1 ವಾರದಿಂದ ವಿಕ್ರಮ್ ಗೌಡ ಅವರ ತಂಡ ಇಲ್ಲಿ ಬೀಡು ಬಿಟ್ಟಿದೆ ಮತ್ತು ಇಲ್ಲಿನ ಅರಣ್ಯ ಅಂಚಿನ ಮನೆಗೆ ಆಹಾರಕ್ಕಾಗಿ ಮತ್ತು ದಿನಸಿ ಸಾಮಗ್ರಿಗಾಗಿ ಮನೆಗಳಿಗೆ ಬರ್ತಾ ಇದೆ ಎಂಬ ಮಾಹಿತಿಯನ್ನು ANF ಪಡೆದುಕೊಂಡಿತ್ತು. ಹಾಗಾಗಿ ಕಳೆದ 1 ವಾರದಿಂದ ANF ತಂಡ ಕೂಬಿಂಗ್ ಅನ್ನು ಮಾಡಿತ್ತು. ಕಳೆದ ಸಂಜೆ
ಸುಮಾರು 5 ಮಂದಿಯ ತಂಡ ಇಲ್ಲಿನ ಪಕ್ಕದ ಮನೆಗೆ ಬಂದಿರುವಂಥದ್ದು. ಅದು ದಿನಸಿ ಸಾಮಗ್ರಿಗಳನ್ನು ಕೇಳಿಕೊಂಡು ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ANF ತಂಡ ಕಾರ್ಯಾಚರಣೆ ಮಾಡಿದೆ. ಸುಮಾರು ಮುಕ್ಕಾಲು ಗಂಟೆ 2 ಕಡೆ ಗುಂಡಿನ ಮೊರೆತ ಆಗಿದೆ, ಗುಂಡಿನ ಚಕಮಕಿ ಆಗಿದೆ. ಬೃಹತ್ ಕಾರ್ಯಾಚರಣೆಯಲ್ಲಿ ANF ತಂಡ ಯೋಜನೆ ರೂಪಿಸಿದಂತೆ ವಿಕ್ರಮ್ ಗೌಡನನ್ನು ಹೊಡೆದುರುಳಿಸಿದ್ದಾರೆ. ಇನ್ನೂ 4 ಮಂದಿ ಇದ್ದಾರೆ, ಅದರಲ್ಲಿ ಒಬ್ಬನಿಗೆ ಗುಂಡು ತಗುಲಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಮಹಜರು ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಇಲ್ಲಿಂದ ನೇರವಾಗಿ ಕೆಳಗೆ ಅಮಾಸೆಬೈಲ್ ನಂತರ ಹೆಬ್ರಿಗೆ ಅವನ ಮೃತದೇಹವನ್ನು ಕೊಂಡೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಬಹಳಷ್ಟು ಕ್ಲಿಷ್ಟಕರವಾದ ರಸ್ತೆ ಇದಾಗಿರೋ ಕಾರಣಕ್ಕಾಗಿ ಇಲ್ಲಿ ಸರಿಯಾಗಿ ಮಹಜರನ್ನು ಮಾಡಿ ಆನಂತರವಾಗಿ ಪ್ರೋಸೆಸ್ ಪ್ರಕಾರವಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. 4 ಮಂದಿ ತಪ್ಪಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಅವರ ಶೋಧ ಕಾರ್ಯವನ್ನು ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತಾ ಇದೆ. ಅದು ಅಮಾಸೆಬೈಲು ಈ ಅರಣ್ಯ ಭಾಗ ಆಗಿರ್ಬೋದು, ಮತ್ತು ಕೂಡ್ಲು ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಅರಣ್ಯ ಭಾಗ ಮತ್ತು ಚಿಕ್ಕಮಗಳೂರಿನ ಅರಣ್ಯ ಭಾಗದಲ್ಲಿ ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 8 ತಂಡ ANF ತಂಡ ಈ ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ಹಲವು ತಿಂಗಳಿಂದ ಈ ರೀತಿಯಾಗಿ ಪಶ್ಚಿಮ ಘಟ್ಟದ ತಪ್ಪಲಿನ ಮನೆಗಳಿಗೆ ಒಂದು ಬಂದೂಕುಧಾರಿ ತಂಡ ಬರ್ತಾ ಇದೆ ಎಂಬ ಖಚಿತ ಮಾಹಿತಿ ಇತ್ತು. ಆದರೆ ಸ್ಥಳೀಯರು ಇದನ್ನು ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ. ಕೆಲವು ಕಡೆ ಚಿಕ್ಕಮಗಳೂರಿನ ಒಂದು ಭಾಗದ ಮನೆಯಲ್ಲಿ ಗನ್ ಸಿಕ್ಕಿರುವಂಥದ್ದು ಮತ್ತು ಆಯುಧಗಳು ಸಿಕ್ಕಿರುವಂಥದ್ದು, ಇದು ನಕ್ಸಲರದೇ ಅನ್ನೋದು ಅನುಮಾನ ಬಹಳಷ್ಟು ಖಚಿತವಾಗಿ ANFಗೆ ಗೊತ್ತಾಗಿತ್ತು. ಆನಂತರವಾಗಿ ಸ್ಥಳೀಯ ಮಾಹಿತಿಯ ಪ್ರಕಾರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಕೂಬಿಂಗ್ ಮಾಡಿದಾಗ ಈ ಅಮಾಸೆಬೈಲು ಕಾಡಿನ ಸುತ್ತಮುತ್ತ ANF ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ ಮತ್ತು ಪ್ರತಿದಿನ ಇಲ್ಲಿ ಓಡಾಟ ಆಗ್ತಾ ಇದೆ, ಮಾರುವೇಷದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ANF ತಂಡಕ್ಕೆ ಸಿಕ್ಕಿತ್ತು. ಹಾಗಾಗಿ ನಿನ್ನೆ ಸಂಜೆ ಕಾರ್ಯಾಚರಣೆಯನ್ನು ಮಾಡಿದ್ರು. ಈ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸಿರಿಮನೆ ನಾಗರಾಜ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸರ್, 20 ವರ್ಷಗಳಿಂದಲೂ ಕೂಡ ANF ಅಧಿಕಾರಿಗಳಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ಈತ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ. ಕೊನೆಗೂ ಕೂಡ ಈಗ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ ಈತನನ್ನ ಹೊಡೆದುರುಳಿಸಿದ್ದಾರೆ. ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಈ ಹೊಡೆದುರುಳಿಸೋದು ಇದೆಲ್ಲ ಬಹಳ ಕೆಟ್ಟ ಭಾಷೆ. ಇದನ್ನು ಯಾವ ಮನುಷ್ಯರ ಬಗ್ಗೆನೂ ಮಾತಾಡಬಾರ್ದು ನಾವು. ಒಂದು ಎರಡನೇದಾಗಿ ಪೊಲೀಸರದ್ದು ಇದು ಈ ಎನ್ಕೌಂಟರ್ ಅನ್ನೋದು ಇದೆಲ್ಲ ಹಳಸಲು ಮಾತಿದು. ಏನಿಲ್ಲ, ಅವ್ರನ್ನ ಪಿಕಪ್ ಮಾಡಿರ್ತಾರೆ, ಕೊಂದಾಕಿರ್ತಾರೆ. ಇಲ್ಲ ಅಂದ್ರೂ ಕೂಡ ನಾನು ಕೇಳಿರೋ ಪ್ರಕಾರ 4 ಪೊಲೀಸ್ ವಾಹನಗಳಿದ್ವು ಅಂತ ಹೇಳಿ ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಕಾನೂನಿನ ಇದಕ್ಕೆ ಏನೋ ಬ್ರಿಂಗಿಂಗ್ ಟು ಬುಕ್ಸ್ ಅಂತ ಹೇಳ್ತಾರಲ್ಲ, ಹಂಗೆ ಅವ್ರನ್ನ ಕಾನೂನಿನ ಚೌಕಟ್ಟಿಗೆ ಸಿಕ್ಕಿಸೋ ಅವಕಾಶ ಎಲ್ಲ ಇದ್ದಾಗ್ಲೂ ಬಹಳ ಒಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಹೇಳ್ತಾರೆ ನೋಡಿ, ಹಂಗಾಗಿ ನಿರ್ದಯವಾಗಿ ಕೊಂದಾಕಿದ್ದಾರೆ. ಸರ್, ಈಗ ನಿರ್ದಯವಾಗಿ ಕೊಂದು ಹಾಕಿದ್ದಾರೆ ಅನ್ನೋದಕ್ಕಿಂತ ಈತನನ್ನ 3 ಬಾರಿ ಅಧಿಕಾರಿಗಳು ಹಿಡಿದಾಗ್ಲೂ ಕೂಡ ಈತ ಎಸ್ಕೇಪ್ ಆಗಿದ್ದ. 2012ರಲ್ಲಿ, 2016ರಲ್ಲಿ, 2018ರಲ್ಲಿ. ಅದು ಪೊಲೀಸರ ವೈಫಲ್ಯ. ಯಾಕಂದ್ರೆ ಅವ್ರನ್ನ ತಪ್ಪಿಸ್ಕೊಳ್ಳಾರ್ದಂಗೆ ಇದ್ದಿಡುವಂತ ವ್ಯವಸ್ಥೆ ಪೊಲೀಸ್ನವರಲ್ಲಿ ಇಲ್ಲ ಅಂತ ಹೇಳ್ತೀರಾ? ಅದೆಲ್ಲ ಸಾಧ್ಯ ಇಲ್ಲ. ಈಗ ಈತನನ್ನ ಎನ್ಕೌಂಟರ್ ಮಾಡಬಾರ್ದಾಗಿತ್ತು, ಜೀವಂತವಾಗೇ ಹಿಡಿಬೇಕಾಗಿತ್ತು ಅನ್ನುವಂಥದ್ದು ನಿಮ್ಮ ಒಂದು ವಾದ. ಯಾಕಂದ್ರೆ ನೋಡಿ, ಇಲ್ಲಿ ಹೈ ಪವರ್ ಕಮಿಟಿ ರೀಕಾನ್ಸ್ಟಿಟ್ಯೂಟ್ ಆಗಿದೆ. ಎಡಪಂಥಿ ಉಗ್ರಗಾಮಿಗಳ ಮುಖ್ಯವಾಹಿನಿಗೆ ಮರಳುವುದು ಮತ್ತು ಏನು ಪ್ಯಾಕೇಜ್ ಪ್ರೋಗ್ರಾಮ್ ಇದೆಯಲ್ಲ, ಇದು ಸ್ಕೀಮು, ಅದು ರೀಕಾನ್ಸ್ಟಿಟ್ಯೂಟ್ ಆಗಿದೆ. ಬಂದಿಗರ್ ಜಯಪ್ರಕಾಶ್, KPC ಪಾಲು, ಪಾರ್ವತಿ ಇವರೆಲ್ಲ ಅದರಲ್ಲಿ ಮೆಂಬರ್ಗಳಾಗಿದ್ದಾರೆ. ಅವ್ರನ್ನೆಲ್ಲ ವಾಪಸ್ ಮುಖ್ಯವಾಹಿನಿಗೆ ಕರ್ಕೊಂಡ್ಬರುವಂತ ಪ್ರಯತ್ನಗಳು ನಡೀತಾ ಇದಾವೆ. ಇಂಥ ಹೊತ್ತಲ್ಲಿ ಅವ್ರು ಬಂದಾಗ ಅವ್ರನ್ನ ಬಂಧಿಸುವ ಅವಕಾಶ ಎಲ್ಲ ಇದ್ದಾಗ ಈ ಹೊಡೆದುರುಳಿಸೋದು ಎಲ್ಲ ಇದೆಯಲ್ಲ, ಇದು ಬಹಳ ಬಹಳ ಒಂದು ಅಮಾನವೀಯವಾದಂಥದ್ದು. ಪೊಲೀಸರ ರಕ್ತ ಪಿಪಾಸುತನ ಅಂತ ಹೇಳ್ಬೇಕಾಗ್ತದೆ. ಇದನ್ನ ತೀರಾ ಖಂಡನೀಯ ನಾವು ಖಂಡಿಸ್ತಾ ಇದೀವಿ. ಮಿಕ್ಕಂತ ನಾಳೆ ಪ್ರೆಸ್ ಮೀಟ್ ಇದೆ, ಬೆಳಿಗ್ಗೆ 11 ಗಂಟೆ ಮಾತಾಡೋಣ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ನಕ್ಸಲ್ ನಾಯಕನನ್ನ ವಿಕ್ರಮ್ ಗೌಡ ಈತನನ್ನ ಹತ್ಯೆ ಮಾಡಲಾಗಿದೆ. ಬಟ್ ಈಗ ಸಿರಿಮನೆ ನಾಗರಾಜ್ ಅವರು ಹೇಳ್ತಾ ಇರುವಂತದ್ದು ಇದು ಪೊಲೀಸರ ಒಂದು ವಿಫಲ. ಸೊ ಆತನನ್ನ ಜೀವಂತವಾಗೇ ಹಿಡಿಬಹುದಾಗಿತ್ತು. ಆತನನ್ನ ಹಿಡಿಯುವಲ್ಲಿ ಇವರ ಕಾರ್ಯಾಚರಣೆ 3 ಬಾರಿ ವಿಫಲ ಆಗಿತ್ತು. ಬಟ್ ಈಗ ಆತನನ್ನ ಹೊಡೆದುರುಳಿಸಿರೋದು ಅಥವಾ ಆತನನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಅವರು ವಿರೋಧಿಸಿದ್ದಾರೆ. ನಕ್ಸಲ್ ನಿಗ್ರಹ ಪಡೆಯಿಂದ ಈಗ ಗುಂಡಿನ ದಾಳಿಯನ್ನ ನಡೆಸಲಾಗಿತ್ತು. ಸೀತಂಬೈಲ್ ಬಳಿ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಈಗ ಸದ್ಯಕ್ಕೆ ANF ಕೂಂಬಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ವಿಕ್ರಮ್ ಗೌಡ ಹತ್ಯೆಯಾಗಿದೆ. ಈತನ ಜೊತೆಗಿದ್ದಂತಹ 4 ನಕ್ಸಲರು ಕೂಡ ಈಗ ಎಸ್ಕೇಪ್ ಆಗಿದ್ದಾರೆ. ಆ 4 ನಕ್ಸಲರನ್ನ
ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ANF ಟೀಮ್ ಕೂಂಬಿಂಗ್ ಅನ್ನ ನಡೆಸ್ತಾ ಇರುವಂತದ್ದು.